ನಾಯಕರು, NDA ಸಂಸದರು, ಬಿಜೆಪಿಯ ಮುಖ್ಯಮಂತ್ರಿಗಳು ಸಭೆ ಕರೆದ NDA ಜೂನ್ 7ಕ್ಕೆ ದೆಹಲಿಯಲ್ಲಿ ಸಭೆ. ದೇಶದ ಎಲ್ಲ NDA ಸಂಸದರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಸಭೆ ಜೂನ್ 7ಕ್ಕೆ ಕರೆಯಲಾಗಿದೆ. बात भी इससे बात लोग ने नमस्कार प्रणाम दुआ हुई और क्या, लेकिन बाकी क्या होता आगे आगे देखते रहिए. चलिए 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 हो गया हो गया. NDA ನಾಯಕರ ಸಭೆ. ತೇಜಸ್ವಿ ಯಾದವ್ ಪತ್ರಕರ್ತರ ಜೊತೆ ಮಾತನಾಡಿದ್ರು. ಮುಂದೇನಾಗತ್ತೆ ನೋಡ್ತಾ ಇರಿ ಎಂದು ಹೇಳಿದ ತೇಜಸ್ವಿ ಯಾದವ್, ಆगे क्या होगा देखते रहिए. ಬಿಜೆಪಿಗೆ ಇದೊಂದು ಮಾರಲ್ ಲಾಸ್, ನೈತಿಕ ನಷ್ಟ ಎಂದು ಹೇಳಿದ ತೇಜಸ್ವಿ ಯಾದವ್. ಅಖಿಲೇಶ್ ಯಾದವ್ ಯಾವ ರೀತಿ ನಿನ್ನೆ ಚುನಾವಣೆಯಲ್ಲಿ ಒಂದು ಅದ್ಭುತ ಪರ್ಫಾರ್ಮೆನ್ಸನ್ನು ನೀಡಿದ್ರು, ಅದನ್ನು ನೀಡಲಿಕ್ಕೆ ಲಾಲು ಪುತ್ರನಿಂದ ಸಾಧ್ಯ ಆಗಿಲ್ಲ. ಪಟ್ನಾದಿಂದ ಹೊರಟಿದ್ದ ಕಮರ್ಷಿಯಲ್ ವಿಮಾನ ದಿಲ್ಲಿ ತಲುಪಿದೆ. ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ದಿಲ್ಲಿ ತಲುಪಿದ್ದಾರೆ. ಹಿಂದೆ ಮುಂದೆ ಸೀಟ್ನಲ್ಲಿ ಕುಳಿತುಕೊಂಡು ಪಟ್ನಾದಿಂದ ದಿಲ್ಲಿಗೆ ಬಂದರು. ಆದರೆ ಇಬ್ಬರು ಬೇರೆ ಬೇರೆ ದಿಕ್ಕಿನಲ್ಲಿ ಸಭೆಗಳಿಗೆ ಹೋಗ್ತಾ ಇದ್ದಾರೆ. ನಿತೀಶ್ ಕುಮಾರ್ NDA ಸಭೆಗೆ ಹೋಗ್ತಾ ಇದ್ದಾರೆ. ತೇಜಸ್ವಿ ಯಾದವ್ ಸಂಜೆ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದ ಸಭೆಗೆ ತೆರಳುತ್ತಾ ಇದ್ದಾರೆ. NDA ಮೈತ್ರಿಕೂಟಕ್ಕೆ ಬೆಂಬಲ ಘೋಷಿಸಿದ ಚಂದ್ರಬಾಬು ನಾಯ್ಡು, ಅದರ ಬೆನ್ನಲ್ಲೇ TDP ಮತ್ತು BJP ನಡುವೆ ಹಾರ್ಡ್ ಬಾರ್ಗೇನಿಂಗ್. ಸುದ್ದಿಗಳ ಪ್ರಕಾರ ಗ್ರಾಮೀಣಾಭಿವೃದ್ಧಿ, ITBT, MOS ಫೈನಾನ್ಸ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಚರ್ಚೆಗಳು ಗರಿಗೆದರಿವೆ. ಇಪ್ಪತ್ತೈದು ವರ್ಷಗಳ ಹಿಂದೆ NDA ಭಾಗವಾಗಿದ್ದ ಚಂದ್ರಬಾಬು ನಾಯ್ಡು ಸ್ಪೀಕರ್ ಸ್ಥಾನವನ್ನು ಕೇಳಿದ್ರು. ಆಗ ಚಂದ್ರಬಾಬು ನಾಯ್ಡು ಜೊತೆಗೆ ಬೇರೆ ಅನೇಕ ಪಕ್ಷಗಳನ್ನು ಕೂಡ ಅಟಲ್ ಬಿಹಾರಿ ವಾಜಪೇಯಿ NDA ತೆಕ್ಕೆಗೆ ತಂದಿದ್ದರು. TMC ಬಾಲಯೋಗಿ ಸ್ಪೀಕರ್ ಆಗಿದ್ದರು. ಆದರೆ ಈ ಬಾರಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್, ಏಕನಾಥ್ ಶಿಂದೆ, ಚಿರಾಗ್ ಪಾಸ್ವಾನ್ ಈ 4 ಪ್ರಮುಖ ಪಕ್ಷಗಳ ಬೆಂಬಲದ ಅನಿವಾರ್ಯತೆ BJPಗಿದೆ. ಆ ಪಕ್ಷಗಳು ಏನು ಬಾರ್ಗೇನ್ ಮಾಡ್ತವೆ. ಅದರಲ್ಲೂ ಚಂದ್ರಬಾಬು ನಾಯ್ಡು 16 ಸಂಸದರ ಬೆಂಬಲದೊಂದಿಗೆ, ಬಲದೊಂದಿಗೆ ದಿಲ್ಲಿಗೆ ಬರ್ತಾ ಇದ್ದಾರೆ. ಅಮಿತ್ ಶಾ ಮತ್ತು ಚಂದ್ರಬಾಬು ನಾಯ್ಡು ನಡುವೆ ಏನು ಮಾತುಕತೆ ನಡೆಯುತ್ತೆ? ಸಂಜೆ 4 ಗಂಟೆಗೆ NDA ನಾಯಕರ ಸಭೆ. NDA ನಾಯಕರ ಸಭೆ ಸಂಜೆ 4 ಗಂಟೆಗೆ. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು
ನಿನ್ನೆ ಬೆಳಗ್ಗೆಯ ತನಕ NDA ಪಾರ್ಟ್ನರ್ಸ್ ಆಗಿದ್ರು, ಇವತ್ತು ಕಿಂಗ್ ಮೇಕರ್ಸ್ ಆಗಿದ್ರು. ನಿನ್ನೆ ಬೆಳಗ್ಗೆಯ ತನಕ NDAದ ಅಂಗಪಕ್ಷ ಆಗಿದ್ದ JDU ಮತ್ತು TDP ಇವತ್ತು ಅವರಿಲ್ಲದೆ ಸರ್ಕಾರ ರಚನೆ ಅಸಾಧ್ಯ ಅನ್ನುವ ಸ್ಥಿತಿಯಲ್ಲಿದ್ದಾರೆ. ಐದು ವರ್ಷಗಳ ಕಾಲ ಚಂದ್ರಬಾಬು ನಾಯ್ಡು ರಾಷ್ಟ್ರೀಯ ರಾಜಕಾರಣದಲ್ಲಿರಲಿ, ಆಂಧ್ರದ ರಾಜಕಾರಣದಲ್ಲಿರಲಿ ಅಪ್ರಸ್ತುತ ಅನ್ನುವ ರೀತಿಯಲ್ಲಿ ಜಗನ್ರ ಜನಪ್ರಿಯತೆ ಇತ್ತು. ಕೇಂದ್ರದಲ್ಲೂ ಕೂಡ ಚಂದ್ರಬಾಬು ನಾಯ್ಡುಗೆ ಜಾಸ್ತಿ ಟ್ರ್ಯಾಕ್ಷನ್ ಇರಲಿಲ್ಲ. ಆದರೆ ಏಕಾಏಕಿ ಫಲಿತಾಂಶಗಳ ನಂತರ ರಾಜಕಾರಣದಲ್ಲಿ ನಂಬರ್ಸ್ಗಳು ಎಷ್ಟು ಮುಖ್ಯ ಅನ್ನೋದಕ್ಕೆ 24 ಗಂಟೆಗಳಲ್ಲಿ ಏಕ್ದಮ್ ಜಾಸ್ತಿ ಆಗಿರುವ ಸ್ಟೇಕ್ಸ್ಗಳು ಪ್ರತ್ಯಕ್ಷ ಸಾಕ್ಷಿ. ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ಗೆ ಏನು ಮಾಡ್ತಾರೆ? ಬಾರ್ಗೇನ್ ಮಾಡ್ತಾರಾ? ಷರತ್ತುಗಳನ್ನು ಇಡ್ತಾರಾ? ಅಥವಾ ನಾವು NDA ಪಾರ್ಟ್ನರ್ಸ್ ಆಗಿದ್ವಿ, ಪರಸ್ಪರ ಮಾತುಕತೆಯ ಮೂಲಕ ಒಂದು ಸರ್ಕಾರ ರಚಿಸ್ತೀವಿ ಅನ್ನೋದನ್ನು ಹೇಳ್ತಾರಾ? ನಿತೀಶ್ ಕುಮಾರ್ ದಿಲ್ಲಿಗೆ ಬಂದ ಮೇಲೂ ಕೂಡ ಮೌನ. ದಿಲ್ಲಿ ಏರ್ಪೋರ್ಟ್ನಲ್ಲಿ ಪತ್ರಕರ್ತರು ನಿತೀಶ್ರನ್ನ ಮಾತನಾಡಿಸುವ ಪ್ರಯತ್ನ ಮಾಡಿದರೂ ಕೂಡ ನಿತೀಶ್ ಕುಮಾರ್ ಒಂದು ಹೇಳಿಕೆಯನ್ನು ಕೂಡ ನಿನ್ನೆಯಿಂದ ಕೊಟ್ಟಿಲ್ಲ. ಆ ಮೌನ ಹಾರ್ಡ್ ನಟ್ ಆಗ್ತಾರೆ ಕ್ರ್ಯಾಕ್ ಮಾಡೋದಕ್ಕೆ. ಇಷ್ಟು ವರ್ಷಗಳ ತಮ್ಮ ರಾಜಕೀಯ ಬದುಕಿನ ಅನುಭವಗಳಿಗೆ ತದ್ವಿರುದ್ಧವಾಗಿ ಮೋದಿ ಈ ಸಲ ನಿತೀಶ್ ಕುಮಾರ್ ಜೊತೆಗೆ ನಡ್ಕೊಳ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.